ಫುಲ್ಲು ವರ್ಕೌಟ್ ಮಾಡಿಬಿಟ್ಟು ಕಾಲೆಲ್ಲ ನಡುಕ ಸ್ಟಾರ್ಟ್ ಆಗ್ಬಿಡುತ್ತೆ. ಡಿಹೈಡ್ರೇಟ್ ಆಗ್ಬೋದು ಅಂತಂದರೆ ನಮಗೆ ಬೇಗ ಸುಸ್ತಾಗ್ಬೋದು. ಏನೋ ಸ್ವಲ್ಪ ಸ್ಪೆಷಲ್ ಅಂತ ನೋಡೋಣ. ಜರ ತಿನ್ನೋ ಲೆಗ್ ಮಾಡ್ತಾವನೆ ನೋಡಪ್ಪ, ಈ ಥರ ಮಾಡ್ತೀರಾ? ಒಂದು ವಿಡಿಯೋ ಮಾಡೋಕ್ಕಲ್ಲ, ಅದಕ್ಕೋಸ್ಕರ ಮಾಡಿರೋದು. ತುಂಬ ದಿನ ಆದ್ಮೇಲೆ ಪಾಯಸ ತಿಂತಾಯಿ. ಏನು ದಪ್ಪ ಕಾಣಿಸ್ತಾ ಇದ್ದಿದ್ದಕ್ಕೆ ಇವಾಗ ಸ್ಟ್ರೆಚಿಂಗ್ ಮಾಡ್ತಾ ಇದ್ದೀನಿ. ಫುಲ್ ಸ್ಟ್ರೆಚಿಂಗ್ ಅಂತೂ ಯಾಕೆ ಸುಮ್ಮನೆ ಕುಡಿತು ಚಂಪು ಅಂತೂ ಯಾಕೆ ವರ್ಕೌಟ್ ಮಾಡೋದು ತುಂಬ ಮೋಡ್ಸ್ ಇರುತ್ತೆ. ಇದು ಎಲ್ಲ ಕಡೆನೂ ಕಾಮನ್ ಆಗಿರುತ್ತೆ. ಬಟ್ ಇದು ಪ್ರೆಷರ್ ಜಾಸ್ತಿ. ಶೋಲ್ಡರ್ ಸೈಡ್ ಲ್ಯಾಟಲ್ ರೈಸ್ 30 kg 2 3 ಚೆಸ್ಟ್ ಇವಾಗ ಸ್ಟಾರ್ಟ್ ಮಾಡಿರೋದು. ನಾನು ಧೂಪ ಹಾಕ್ತಾವ್ರೆ ಅಜ್ಜಿ ತಾತ. ನೋಡಿ ಗೈಸ್, ಆಂಟಿ ಅಡುಗೆ ಮಾಡಿರೋದು ಇಷ್ಟೇ ಅಲ್ಲ, ಸಂತೂದ್ರಾಗ ತೋರಿಸ್ತಾವನೆ. ಮಿರರ್ ಎಲ್ಲ ಕ್ಲೀನಾಗಿ Okay, let's go. ನಮ್ಮ ಬಾಸ್ ನೋಡಿ ನಮ್ಮ ಬಾಸ್ ಗೈಸ್. ಈಗಿನ ಆಗಲೇ ಬಂದು ಜಿಮ್ ಓಪನ್ ಮಾಡಿದೆ. ಅರ್ಧ ಗಂಟೆ ಆಯಿತು. ಇವತ್ತು ಸಂಡೇ ಆಗಿರೋದ್ರಿಂದ ಯಾರೋ ಕ್ಲೈಂಟು ಅಷ್ಟೊಂದು ಜನ ಬರೋದಿಲ್ಲ. ಸಂಡೇ ಅಲ್ವಾ, ಬರೋದು ಕಮ್ಮಿನೇ. ಮತ್ತು ನೆನ್ನೆ ಲೆಗ್ಗು ಫುಲ್ಲು ವರ್ಕೌಟ್ ಮಾಡಿಬಿಟ್ಟು ಕಾಲೆಲ್ಲ ನಡುಕ ಸ್ಟಾರ್ಟ್ ಆಗಿಬಿಟ್ಟು ಈಗ ನೈಟ್ ಹೋಗ್ಬಿಟ್ಟು ಊಟ ತಿಂದ್ಬಿಟ್ಟು ಮಲ್ಕೊಂಡಿದ್ದಷ್ಟೇ. ಆ ಗ್ಯಾಪ್ನಕ್ಕೆ ಇಲ್ಲ ಏನು ಅಂತ ಮಲ್ಕೊಂಡು ಇವಾಗ 5:30 ಎದ್ದು ರೆಡಿ ಆಗಿಬಿಟ್ಟು ಫ್ರೆಶ್ ಅಪ್ ಆಗಿ ಜಿಮ್ಮಿಗೆ ಬಂದೆ. ಜಿಮ್ ಓಪನ್ ಮಾಡಿದೆ. ಇನ್ನು ಲೆಗ್ ಪೇನ್ ಐತೆ ಲೈಟಾಗೆ, ಆದ್ರೂ ಲೆಗ್ ವರ್ಕೌಟು ಸಖತ್ತಾಗಿ ಮಾಡಿದ್ದೀನಿ ನೆನ್ನೆ. ಆ ಥರ ಮಾಡಿದ್ದಿದ್ದೆ ನಾನು ಬಲ್ಕಿಂಗಲ್ಲಿ ಮಾಡಿದ್ದಿದ್ದು ಆ ಥರ. ಅದಾದಮೇಲೆ ಮಾಡೇ ಇರಲಿಲ್ಲ ಲೆಗ್ ವರ್ಕೌಟ್ನ. ತುಂಬ ಚೆನ್ನಾಗಿತ್ತು ವರ್ಕೌಟು. ನಿಮಗೆ ನಾನು ಲೆಗ್ ವರ್ಕೌಟು ಅಥವಾ ಬೇರೆ ವರ್ಕೌಟ್ನ ಮಾಡೋದು ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಯಾವುದಾದ್ರೂ ವೀಡಿಯೋದಲ್ಲಿ ಲೆಗ್ ವರ್ಕೌಟು ಮತ್ತು ಬ್ಯಾಕ್ ವರ್ಕೌಟ್ ಯಾವುದಾದ್ರೂ ಒಂದು ವರ್ಕೌಟ್ನ ಮಾಡೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಪೂರ್ತಿ. ಅಂದರೆ ಒಂದು ಸ್ಟಾರ್ಟಿಂಗಿಂದ ನಾನು ಏನೇನು ತಗೊಂಡು, ಇವಾಗ ಕ್ರಿಯೇಟಿನ್ ಎಲ್ಲ ತಗೊಳ್ಳಲ್ಲ. ಅದು ಬಿಟ್ಟರೆ ಪ್ರೀ ವರ್ಕೌಟ್ಗೆ ಅಂತ ಅಂದ್ಬಿಟ್ಟು ನಾನು ಎಕ್ಸ್ಟ್ರೀಮ್ ಸಾಲ್ಟ್ ಅಂತ ಯೂಸ್ ಮಾಡ್ತೀನಿ. ಅದು ನಾರ್ಮಲ್ಲು, ಅದೇನು ಇದಿಲ್ಲ. ಒಂದು ಆರೆಂಜ್ ಜ್ಯೂಸ್ ಥರ ಇರುತ್ತಷ್ಟೇ. ಅದನ್ನು ಕುಡಿದ್ರೆ ಅಂದರೆ ಏನು ಗೊತ್ತಾ, ಇವಾಗ ವರ್ಕೌಟ್ ಮಾಡ್ತಿದ್ದೀವಿ, ಬಾಡಿ ಡಿಹೈಡ್ರೇಟ್ ಆಗಿಬಿಡುತ್ತೆ. ಡಿಹೈಡ್ರೇಟ್ ಆಗ್ಬಿಡ್ತು ಅಂತಂದರೆ ನಮಗೆ ಬೇಗ ಬ್ರೀದಿಂಗ್ ಸುಸ್ತಾಗ್ಬಿಡುತ್ತೆ. ಆ ಸುಸ್ತಾಗೋದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತೀನಿ. ಆ ಆಮೇಲೆ ಅದನ್ನು ಯೂಸ್ ಮಾಡಿದರೆ ಸುಸ್ತಾಗಲ್ಲ, ಅದಕ್ಕೋಸ್ಕರ. ಓಕೆ, ನೋಡೋಣ. ನಾಳೆ ನೀವು ಕಮೆಂಟ್ ಮಾಡಿದರೆ ನಾನು ವಿಡಿಯೋ ಮಾಡ್ತೀನಿ. ಇಲ್ಲ ಅಂದರೆ ನಾನು ವಿಡಿಯೋ ನಾರ್ಮಲ್ ವಿಡಿಯೋ ಬರುತ್ತಷ್ಟೇ. ನೋಡಿ, ಸಂಡೇ ಆಗಿರೋದ್ರಿಂದ ಫುಲ್ ಫನ್ ಡೇ ಇವತ್ತು ನೋಡೋಣ ಇವತ್ತಿನ ಡೇ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಇವತ್ತಿನ ಡೇನ ಸ್ವಲ್ಪ ಸ್ಪೆಷಲ್ ಆಗಿ ನೋಡೋಣ. ಸ್ಪೆಷಲ್ ಮಾಡೋಕ್ಕೆ ಆಮೇಲೆ ಸಿಗ್ತೀನಿ. ಯಾರು ಕ್ಲೈಂಟ್ ಬಂದಮೇಲೆ ಸಿಗ್ತೀನಿ. ಸ್ವಿಚ್ ಆಫ್ ಮಾಡಿಬಿಡೋಣ. ಸುಮ್ಮನೆ ವೇಸ್ಟಾಗಿ ಕರೆಂಟು ಇದಾಗ್ತಾಯಿದೆ. ಪವರು ಮತ್ತು ವಾಟರು ಆಲ್ಮೋಸ್ಟ್ ಎಲ್ಲ ಸೇವ್ ಮಾಡಿ, ಆದಷ್ಟು ಎಷ್ಟಾಗುತ್ತೋ ಅಷ್ಟು ಸೇವ್ ಮಾಡಿ. ಏಕೆ ಅಂತಂದರೆ ಅದು ನಮಗೆ ನ್ಯಾಚುರಲಾಗಿ ಸಿಗೋದ್ರಿಂದ ಅದು ಎಷ್ಟು ದಿನ ಇರುತ್ತೆ, ಎಷ್ಟು ದಿನ ಬರುತ್ತೆ ಅಂತ ಗೊತ್ತಿಲ್ಲ. ಇರೋಷ್ಟು ದಿನ ಆದಷ್ಟು ನೋಡಿಕೊಂಡು ಕಮ್ಮಿ ಯೂಸ್ ಮಾಡಿ. ಜಾಸ್ತಿ ಯಾರು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಜಿಮ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಅಣ್ಣ ಬಂದೈತೆ. ಅಣ್ಣನ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಜಿಮ್ನ ಕ್ಲೋಸ್ ಮಾಡ್ತಾ ನೋಡಿ. ಬನ್ನಿ, ಇಲ್ಲಿ ಅಣ್ಣ ಬಂದೆ, ತೋರಿಸ್ತೀನಿ ನಿಮಗೆ.
ನೋಡ್ರಿ ಜರ ತಿನ್ನಲ್ಲಿ ಎಗ್ ಮಾಡ್ತಾವನೆ. ನೋಡಪ್ಪ ಈ ಥರ ಮಾಡ್ತೀರಾ, ಒಂದು ವಿಡಿಯೋ ಮಾಡೋದು ಬಿಡಲ್ಲ ಅಣ್ಣ. ರೋಸ್ ಎಲ್ಲಿ ರೋಸ್ ಇದೀನಿ ಹೇಳ್ರಿ, ಯಾವಾಗ ಒಂದ್ಸತಿ ಏನ್ ಪರ್ಸನಲ್ ಹೇಳ್ರಿ. ನೋಡ್ರಿ ನಮ್ಮಮ್ಮ ಪಾಯಸ ಮಾಡ್ಬಿಟ್ಟೈತಿ. ಪಾಯಸ ತಿಂತಿರ್ಲಿಲ್ಲ, ಸ್ವೀಟು, ಆದರೆ ಜಾಗರಿ ಯೂಸ್ ಮಾಡಿರೋದ್ರಿಂದ ಪಾಯಸ ತಿಂತಾ ಇದ್ದೀನಿ. ನೋಡ್ರಿ ಪೂಜೆ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಮತ್ತು ನಾನು ನಾಳೆ ತಿಂತಾ ಇದ್ದೀನಿ, ಏನೋ ಆಗಲ್ವೇ ಪಾಯಸನ? ಅಲ್ಲ ಪೂಜೆ ಮಾಡಿಲ್ಲ ಇನ್ನು ತಿಂತಾ ಇದ್ದೀನಲ್ಲ ಅಂದೆ. ನೋಡ್ರಿ ಹೆಂಗೆ ಒರೆಸ್ತಾ ಇರೋದು ಫೋಟೋನ, ಚೂರು ಚೂರು ಮಕ ಒರೆಸ್ದಂಗೆ ಒರೆಸ್ತಾ ಇರೋದು. ಇನ್ನೇನೇನು ಮಾಡಿದ್ಯವ? ಪಾಯಸ, ಆಮೇಲೆ ಹ್ಞೂ ಇವತ್ತೇನು ಗೊತ್ತಾ ಮಾಡಿರೋದು? ಅದೇನು ಹಬ್ಬ? ಏನಮ್ಮ ಅದು? ಹ್ಞೂ ಅದಕ್ಕೋಸ್ಕರ ಮಾಡಿರೋದಂತೆ. ನೋಡೋಣ, ತಿಂದು ನೋಡೋಣ ಬನ್ನಿ ಟೇಸ್ಟ್ ಹೆಂಗೈತೆ ಅಂತ. ಟೇಸ್ಟ್ ಚೆನ್ನಾಗಿರುತ್ತೆ, ಪಾಯಸ ಅಲ್ವಾ ಅದಕ್ಕೆ. ತುಂಬ ದಿನ ಆದಮೇಲೆ ಪಾಯಸ ತಿಂತಾ ಇದ್ದೀನಿ. ಹಂಗೆ ಓಕೆ ಗೈಸ್, ತಿಂದುಬಿಟ್ಟು ಸಿಗ್ತೀನಿ ರೀ, ಚೆಕ್ ಮಾಡಿ. ಜಿಮ್ಮಿಗೆ ಬಂದಿದ್ದೆ, ಇನ್ನೊಂದು ಜಿಮ್ ಹತ್ರ, ನಮ್ಮದು ಮೇನ್ ಬ್ರಾಂಚ್ ಹತ್ರ. ಅಣ್ಣ ಎಲ್ಲ ಹೋಗೋರೆ, ಬರ್ತಾರೆ ಈಗ. ಸಂಜೆ ಇಬ್ಬರು ಬರ್ತಾವ್ರು ನೋಡ್ರಿ. ಇಲ್ಲಿ ಪೀಸ್ ಏನು ದಪ್ಪ ಕಾಣಿಸ್ತೈತಿ ಇದ್ರಾಗೆ. ಹ್ಞೂ ಹ್ಞೂ ನೋಡಿ ಗೈಸ್, ಈಗ ಸಂಡೇ ಅಲ್ವಾ, ಯಾರೂ ಇಲ್ಲ, ಅದಕ್ಕೆ ನೆಮ್ಮದಿಗೈತೆ ಜಿಮ್ಮು. ಇಲ್ಲ ಅಂದಿದ್ರೆ ಜಲಬಲ 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 ಅನ್ನೋದು. ಸಂತನು ಮತ್ತು ಅಣ್ಣ ಎಲ್ಲ ಹೋಗೋರೆ, ಬರ್ತಾರೆ, ಬಂದಮೇಲೆ ಸಿಗ್ತೀನಿ. ನೋಡ್ರಿ ಅಣ್ಣಂಗೆ ಇವಾಗ ಸ್ಟ್ರೆಚಿಂಗ್ ಮಾಡ್ತಾಯಿದ್ದೀನಿ, ಫುಲ್ ಸ್ಟ್ರೆಚಿಂಗು. ಅಣ್ಣ ಬರ್ರಿ ಇಲ್ಲಿ, ಫುಲ್ ಸ್ಟ್ರೆಚಿಂಗು. ಬಾಡಿ ಹಿಂಗಂದ್ರೆ ಹಿಂಗೆ ಇದಾಗಬಾರ್ದು, ಶೇಕ್ ಆಗಬಾರ್ದು, ಹಂಗೆ ಮಾಡ್ತೀನಿ. ನೋಡ್ರಿ ಇಲ್ಲಿ ಸಂತು ಯಾಕೆ ಸುಮ್ಮನೆ ಕುಂತವನು ಚಾಪೋಗಿ. ಸಂತು ಯಾಕೆ ವರ್ಕೌಟ್ ಮಾಡೋದ? ಹಾಂ ಹೇಳ್ರಿ, ಅದ್ರ ಬಗ್ಗೆ ಹೇಳ್ರಿ ನನಗೆ. ನೀವು ಹೇಳ್ರಿ ಹೆಂಗೇನೆ ಒಂಚೂರು ಚಿಕ್ಕದಾಗಿ ಹೇಳ್ರಿ. ಇದು ಗನ್ನು. ಹಾಂ ತುಂಬ ಮೋಡ್ಸ್ ಇರುತ್ತೆ, ಇದು ಎಲ್ಲ ಕಡೆನೂ ಕಾಮನ್ ಆಗಿರುತ್ತೆ. ಬಟ್ ಇದು ಪ್ರೆಷರ್ ಜಾಸ್ತಿ ಇರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಎಲ್ಲಕ್ಕಿಂತ ಮೋರ್ ಓವರ್ ಇಲ್ಲಿ ಅದು ಇದು ಸ್ಪೆಷಲ್ ಅಂದರೆ. ಸೊ ಇದರೊಳಗೆ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು, ಆನ್ ಆಗುತ್ತೆ. ಈ ರೆಡ್ ಬಂದರೆ ಇದು ಹೀಟ್ ಆಗುತ್ತೆ, 45 ಡಿಗ್ರಿ ಸೆಲ್ಸಿಯಸ್. ಬ್ಲೂ ಬಂದರೆ ಟೆಂಪ್ರೇಚರ್ ಸೆಟ್ ಮಾಡೋದು, ಇದು 8 ಡಿಗ್ರಿ ಸೆಲ್ಸಿಯಸ್ ಕೋಲ್ಡ್ ಆಗುತ್ತೆ. ಸೊ ಸ್ವೆಲ್ಲಿಂಗ್ ಇದ್ರೆ, ಪೇಯ್ನ್ ಇದ್ರೆ ಇದ್ರ ಮಸಾಜ್ ಮಾಡ್ಕೊಳ್ಳೋದು. ಇಷ್ಟು ಹೇಳಿ ಮುಗಿಸಿದ್ವಿ, ಇದು ಕಂಪ್ಲೀಟಾಗಿ ಇನ್ನೊಂದ್ಸಲ ವಿಡಿಯೋ ಮಾಡ್ಕೊಳ್ಳಿ. ಓಕೆ ಗೈಸ್, ನೋಡ್ರಿ ಶೋಲ್ಡರ್ ಸೈಡ್ ಲ್ಯಾಟರಲ್ ರೈಸ್ 30 kg. ನೋಡ್ರಿ ಕಮಾನ್ ಅಪ್, 1 2 3 4 5 5 5 6 7 8 9
10 1 2 2 3 4 5 3 4 5 ಕನ್ಫ್ಯೂಸ್ ಆಗ್ಬಿಟ್ಟಾ ನೋಡ್ರಿ ಏನು ಅನ್ನಿಸ್ತೈತಣ್ಣ ಮುದ ಅನ್ನಿಸ್ತೈತೆ ನೆಕ್ಸ್ಟ್ ರೌಂಡು 30 kg 35 ಇಲ್ಲ ಅಲ್ಲ ಮಾಡ್ತಾವ್ರೆ ಡಂಬಲ್ ಫ್ಲೈಸ್ ಚೆಸ್ಟ್ ಇವಾಗ ಸ್ಟಾರ್ಟ್ ಮಾಡಿರೋದು ನೋಡಿ ಗೈಸ್ ಫುಲ್ಲು ವರ್ಕೌಟು ಬಲ್ಕಿಂಗು ಅಣ್ಣಂದು ಈ ಥರ ಬಲ್ಕ್ ಆಗಬೇಕು ಅಂತ ಆಸೆ ಆದರೆ ಮತ್ತೆ ಕಟ್ ಮಾಡಬೇಕಲ್ಲ ಅಂತ ಬೇಜಾರ ಬಲ್ಕಿಂಗಾಗಿ ಚೆನ್ನಾಗಿತ್ತಣ್ಣ ನನಗೆ ಒಂಥರ ಮದ ಹತ್ತಿರ ಆನೆ ಥರ ಇದ್ದೆ ನನಗೆ ಮದ ಹತ್ತಿಲ್ಲ ಅಷ್ಟೇ ಆದರೆ ಆನೆ ನನಗೆ ಮದ ಹತ್ತಿರ ಆನೆ ಥರ ಆಗ್ಬಿಟ್ಟಿದ್ದೆ ಇಲ್ಲೈತೆ ನೋಡ್ರಿ ಆನೆ ಇದು ಆನೆ ಸಂತು ಸುಮ್ಮನೆ ಓಡಾಡ್ತಾವನೆ ಸಂತು ಇನ್ನೂ ಒಂದು ರೌಂಡ್ ಐತೆ ನಿಂದು ನಡಿ ನೋಡ್ರಿ ಅಣ್ಣ ಧೂಪ ಹಾಕ್ತಾವ್ರಿ ಅಜ್ಜಿ ತಾತಂಗೆ ಅಣ್ಣ ಮಾಡ್ರಿ ನೀವು ಅಜ್ಜಿ ತಾತ ನೋಡ್ರಿ ನೀವು ಬರಲಿ ಅಂತ ನೀವು ಹೇಮಂತ್ ಬ್ಲಾಗ್ಸ್ ಅಂತ ತೆಗ್ದಿ ಗ್ರೂಪ್ ಬ್ಲಾಗ್ಸ್ ಅಂತ ನೋಡ್ರಿ ಹೆಂಗಿರ್ತವ್ರೆ ಗೊತ್ತಿರ್ಬೇಕಾದ್ರೆ ನಾವು ಒಳ್ಳೆ ಬುದ್ಧಿ ಕೊಡಲಿಲ್ಲ ಸತ್ತಾಗ ಬಂದು ಒಳ್ಳೆ ಬುದ್ಧಿ ಕೊಡ್ಬೋದಪ್ಪ ನಂಗೇನು ಬೇಡ ಫಸ್ಟ್ ಟೈಮ್ ದೇವರಿಗೆ ಪೂಜೆ ಮಾಡಿ ಮನೆಗೆ ಫೋಟೋ ಇಟ್ಬಿಟ್ಟು ಗುರುದೇವರ ಇಟ್ಬಿಟ್ಟಿದ್ದೆ ಈ ತೆಂಗಿನಕಾಯಿ ಮುಂಜಾನೆ ದೊಡ್ಡದಾಗಿ ಆ ಕಡೆ ಸೂರ್ಯ ಮಾಡು ಸೂರ್ಯ ಸೂರ್ಯ ಬಾಬನಿಗೆ ಸೂರ್ಯ ಈ ಕಡೆ ತಾನೇ ಇರೋದು ಮುಳುಗೋಗೈತಿ ಬಂದ್ಬಿಟ್ಟು ಒಂದು ಬ್ಲಾಕ್ ಚೆನ್ನಾಗಿ ಓಡಿಸಿ ಅದು ಕೈತು ಅದು ಬಾಕ್ಸ್ ಇಲ್ಲೇ ಐತಲ್ಲ ಬೆಳಗ್ಗೆ ಒಂದು ಚೆನ್ನಾಗಿ ನೋಡ್ರಿ ಪೂರ್ತಿ ಉಪವಾಸ ಇರಲಿಲ್ಲ ಇನ್ನು ಸಾಲ ಒಳಗೋಯ್ತೆ ಹಾಕಿ ತಿಂದು ನೀವೇ ಇಲ್ಲೇ ಬಂದ್ರಿ ಫಸ್ಟ್ ನಮ್ಮ ಅವ್ರ ಮನೆ ನಮ್ಮ ಅಪ್ಪನ ಮನೆಗೆ ಹೋಗ್ಬೇಡ್ರಿ ಇನ್ನು ಅವ್ರು ಹೋದ್ರೆ ಹೋಗ್ಬಿಟ್ಟು ಅವ್ರ ಫ್ರೆಂಡ್ಸ್ನ ಕರ್ಕೊಬಂದು ಹಾಕ್ರಿ ಹೊಗೆ ಬಂದಿಲ್ಲ ಇನ್ನು ಬರ್ತದೆ ಹಿಂಗಂದ್ರಿ ಕೈಯಾಗಿ ಬಿಡಪ್ಪ ಸಾಕು
ಈಗ ಬರುತ್ತೆ ನೋಡಿ. ಕರ್ಕೊಂಡೈತೆ ಬಂದ್ಬಿಡ್ತಾರೆ ಇವಾಗ ತುಂಬ್ಕೊಬಿಡ್ತಾರೆ. ಆಚೆ ಹೋಗೋಣ ಈಗ. ಹ್ಞೂ ನಾನು ತುಪ್ಪ ಕೊಯ್ತೀನಿ. ಈಗ ಕ್ಲೋಸ್ ಮಾಡೋದಾ? ದಿಲೀಪಣ್ಣ ಐತಲ್ಲ ಆಂಟಿ ಅಡುಗೆ ಮಾಡ್ಬಿಟ್ಟೈತೆ. ನಾನು ಹಾಕಿಸ್ಕೊಂಡಿರೋದು ಇಷ್ಟೇ ಅಲ್ಲ, ಸಂತದ್ರಾಗೈತೆ ನೋಡ್ರಿ ಫುಲ್ಲು. ಒಂದು ತಿಂಗಳಿಗೆ ಅವ್ನು ಎಷ್ಟು ಗೊತ್ತಾಗ ಏನಾಗಿದ್ದು? ಅದೆಲ್ಲ ಬೇಕಿಲ್ಲ ಕಣ್ರಿ. ಹಾಂ, ನಾವು ನಾಟಿ ಬದಲು ಹೈಬ್ರಿಡ್. ಒಂದು ತಿಂಗಳಿಗೆ ಎಷ್ಟು ಕೆ ಜಿ ಏನಾಗಿದೆ ನೀನು? ಹಾಂ, ಒಂದು ತಿಂಗಳಿಗೆ ಎಷ್ಟು ಕೆ ಜಿಗೆ ಏನಾಗಿದೆ? ಆ ಬೀಸ್ ಕೇಂದ್ರ ಹಾಕಿದ್ದಕ್ಕೆ ಬೀಸ್ ಗೀನರ್ ಹಾಕ್ದಾಗ 15 kg. ರಿಸಲ್ಟ್ ಬಗ್ಗೆ ಮಾತಾಡೋದು. ಡೆಫಿನೇಷನ್ ನೋಡು ಡೆಫಿನೇಷನ್. ಚೆನ್ನಾಗಿಲ್ಲ ಅಂತ ಹೇಳ್ತಿರಲ್ಲ, ಎಕ್ಸ್ಪೆರಿಮೆಂಟ್ ಇಲ್ಲ ಅಂತ ನೀವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಿಲ್ಲ. ಅಲ್ಲ, ಆ ಥರ ಬಲ್ಕ್ ಆಗಿದ್ದು. ಬಲ್ಕ್ ಮಾಡೋಕ್ಕಾಗಲ್ಲ ಅಂತನಾ? ಹೂಕೋಸ್ ಇದ್ದಂಗಿದ್ದ ಒಂದೇ ಸತಿ ಇದು ಹೂವು ಇದ್ದಂಗಿದ್ದ ಹೂಕೋಸ್ ಅದಾಗ ಹೋಗಲ್ಲ. ಹೈಬ್ರಿಡ್ ಪರಿಸ್ಥಿತಿನೇ ಅಲ್ಲ. ಹ್ಞೂ ಇವಾಗ ಮಾಡೋಕ್ಕಾಗಲ್ಲ ಅಂತನಾ? ಏನು ಹೇಳ್ತೀರಿ ಜಿಮ್ಮಿಂದ ಹೊರಟಿದ್ದೀನಿ ನೋಡ್ರಿ, ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬೇಕು, ಹಾಲೆ ಜಾಸ್ತಿ ಟೈಮ್ ಆಗ್ಬಿಡ್ತು. ನಾನು ಬೇಗ ಬಂದು ವಾಪಸ್ ಹೋಗೋಣ ಅಂದ್ಕೊಂಡೆ, ಆದರೆ ಅಣ್ಣರ ಮನೆ ಹತ್ರ ಹೋಗಿದ್ನಲ್ಲ, ಅದಕ್ಕೋಸ್ಕರ ಲೇಟ್ ಆಗ್ಬಿಡ್ತು. ಓಕೆ, ಈಗ ಹೋಗ್ಬಿಟ್ಟು ಜಿಮ್ ಹತ್ರ ಹೋಗ್ಬೇಕು. ಜಿಮ್ ಹತ್ರ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ, ಓಕೆನಾ? ಸುದೀಪ ಈಗ ಆವಾಗಲೇ ಬಂದ. ಮಿರರ್ ಒರೆಸ್ತೀವಿ ಬಾರ ಅಂದರೆ ಲೇಟಾಗಿ ಬಂದವನು ನೋಡ್ರಿ. ಮಿರರ್ ಒರೆಸ್ತಾವನೆ. ಮಿರರೆಲ್ಲ ಕ್ಲೀನಾಗಿ ವಾಶ್ ಮಾಡ್ತಾಯಿದ್ವಿ ನೋಡ್ರಿ. ಈ ಕಡೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವಾ? ಅವು ಬೆಂಕಿ. ನಾನು 2ರಷ್ಟು ಹೊಳಿತಾ ಇದ್ದೀನಿ. ಓಕೆ ಗಾಯ್ಸ್, ನಾನು ನಿಂತು ಬಂದ್ಬಿಟ್ಟು ಪ್ರೋಟೀನ್ ಕುಡಿದೆ, ಅದಕ್ಕೆ ಶೇಕ್ ಮಾಡಿ ಚೆಲ್ತಾ ಇದ್ದೆ. ಈಗ ಜಿಮ್ನ ಕ್ಲೋಸ್ ಮಾಡ್ಕೊಂಡು ಮನೆ ಹತ್ರ ಹೊಡ್ತೀವಿ. ಮನೆ ಹತ್ರ ಹೋಗ್ಬಿಟ್ಟು ಊಟ ಗಿಟ ತಿಂದ್ಬಿಟ್ಟು ಹಚ್ಕೊಳ್ತೀನಿ. ಅಷ್ಟೇ, ಮುಗೀತು ಇವತ್ತಿನ ಡೇ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಥವ್ರಿಗೂ ಮಿಸ್ ಮಾಡ್ಕೊತಾ ಇರಿ. ಬಿ ಫಿಟ್ ಎಮ್ ಅಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಸುದೀಪ ಏನಂತ್ಯಾ? ಹಾಂ, ಸುದೀಪ ಏನಂತ್ಯಾ? ಏಯ್ ಹೇಳ, ಇರ್ಲಿ ಹೇಳ, ತಪ್ಪು ತಿಳ್ಕೊಳ್ಳಲ್ಲ ಹೇಳಲು. ಅದೇನು ಹೇಳು ಗುರು? ಅದೇ ಹೇಳು, ತಪ್ಪು ತಿಳ್ಕೊಳ್ಳಲ್ಲ ಹೇಳು ಗುರು ಅಂತಾನಲ್ಲ, ಹಂಗೆ ಇರ್ಲಿ ಹೇಳು ಗುರು, ತಪ್ಪು ತಿಳ್ಕೊಳ್ಳಲ್ಲ. ತಿಳ್ಕೊಳ್ಳೋ, ತಿಳ್ಕೊಂಡು ನೋಡು. ಇರ್ಲಿ ಬಿಡು ಗುರು ಅಂತೆ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಗುಡ್ ನೈಟ್. ಹೋಗಿ ಮಲ್ಕೊಳ್ಳಿ ಸಾಕು. ಜಾಸ್ತಿ ನಿದ್ದೆ ಮಾಡಿ, ಜಾಸ್ತಿ ವಾಟರ್ ಇಂಟೇಕ್ ಮಾಡಿ, ಮತ್ತು ಆದಷ್ಟು ನಿಮ್ಮ ಬಾಡಿನ ಸೇಫಾಗಿ ನೋಡ್ಕೊಳ್ಳಿ. ನಿಮ್ಮ ಬಾಡಿ ಎಷ್ಟು ಸೇಫಾಗಿ ನೋಡ್ಕೊತೀರೋ ಅಷ್ಟು ಖುಷಿಯಾಗಿರ್ತೀರ, ಮತ್ತು ಅಷ್ಟೇ ಇನ್ನೂ ಎತ್ತರಕ್ಕೆ ಬೆಳಿತೀರ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಬಾಯ್ ಹೇಳ್ತಾ ಹೋಗಿ ಮಲ್ಕೊಳ್ರಿ ಅಂತ ಟಾಟಾ ಮಾಡಿಸೋದೀಪ. ಬಾಯ್ ಗೈಸ್.